ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ದೈವಂ ಮಾನುಷ್ಯ ರೂಪೇಣ ಅನ್ನೋ ಶ್ಲೋಕದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಆ ಶ್ಲೋಕದ ಅರ್ಥ ಏನು ಗೊತ್ತಾ? ಮನುಷ್ಯ ಕಷ್ಟದಲ್ಲಿದ್ದಾಗ ತಾನು ನಂಬಿದ ಭಗವಂತ ಸಹಾಯ ಮಾಡಲು ನೇರವಾಗಿ ಬರುವುದಿಲ್ಲ, ಬದಲಾಗಿ ಇನ್ನೊಬ್ಬ ಮನುಷ್ಯನ ರೂಪದಲ್ಲಿಯೇ ಕಳಿಸುತ್ತಾನೆ ಅಂತ. ನಿಜಕ್ಕೂ ಈ ಸ್ಟೋರಿ ನೋಡಿದರೆ ಅದು ಅಕ್ಷರಶಃ ನಿಜ ಅನಿಸುತ್ತೆ ಕಣ್ರಿ. ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನೆನಪಿದ್ರೆ ಓಕೆ, ಇಲ್ಲ ಅಂದರೆ ಇನ್ನೊಮ್ಮೆ ನೆನಪಿಸಿಬಿಡ್ತೀನಿ. ಹೀಗೆ ಒಂದೆರಡು ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರದ HS ಗಾರ್ಡನ್ನ ವಾಸಿ ಅಕ್ಬರ್ ಸಲೀಂ ಎಂಬ ವ್ಯಕ್ತಿಯ ಅಸಹಾಯಕ ಸ್ಥಿತಿಯ ಬಗ್ಗೆ ವರದಿಗಳನ್ನು ಮಾಡಲಾಗಿತ್ತು. ಅಕ್ಬರ್ ಸಲೀಂನ ಸ್ಥಿತಿ ಕಂಡು ಮಮ್ಮಲ ಮರುಗಿದ್ದ ಹೆಸರಾಂತ ಸಮಾಜ ಸೇವಕರು ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಸಂದೀಪ್ ರೆಡ್ಡಿರವರು ಅಕ್ಬರ್ ಸಲೀಂನ ಮನೆಯ ಬಳಿ ಧಾವಿಸಿ 50,000 ಹಣ ನೀಡಿ ಅಕ್ಬರ್ ಸಲೀಂನ ಆರೋಗ್ಯ ಮತ್ತು ಮನೆಯ ರಿಪೇರಿಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ರು. ಇದಾಗಿ 2 ತಿಂಗಳು ಕಳೆದಿದೆ. ಈಗ ಮಾನ್ಯ ಸಂದೀಪ್ ರೆಡ್ಡಿರವರು ತಾವು ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದಿದ್ದಾರೆ. ನಿಜಕ್ಕೂ ಇಂದು ಆ ಕುಟುಂಬ ನೆಮ್ಮದಿಯಿಂದ ಇದ್ದಾರೆ. ಅದು ಅವರುಗಳ ಮಾತುಗಳಲ್ಲಿ ಮತ್ತು ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಕಾಸು ಕೊಟ್ಟಿಲ್ಲ. ನಾನು ಅವತ್ತು ಬಂದು ಹೇಳಿದೆ, ನಿಜವಾಗ್ಲೂ ನಾನು ಕಾಸು ಕೊಟ್ಟಿಲ್ಲ. ಕಾಸು ಕೊಟ್ಟಿರೋದು ಇವನು ಮಾಡಿದ್ರು. ನೋಡು, ಅವರೇ ನಿನ್ನ ಮಕ್ಕಳು, ನೋಡು, ಅವ್ರಿಗೆ ಆಶೀರ್ವಾದ ಮಾಡು. ಬರ್ತಾ ಇರ್ತಾನೆ ಯಾವಾಗ್ಲೂ ಅವ್ರು. ಸೋರೋದೇನಿಲ್ಲಮ್ಮ ಈಗ, ಇನ್ನೇನು ಸೋರಲ್ಲ ಈಗ ಸದ್ಯಕ್ಕೆ. ಟಾಯ್ಲೆಟ್ ಎಲ್ಲ ಚೆನ್ನಾಗಾಯ್ತಾ? ಸಂದೀಪ್ ರೆಡ್ಡಿರವರು ಮನೆಯ ಬಳಿ ಬಂದ ತಕ್ಷಣ ಸಲೀಂನ ತಾಯಿ, ನೀನು ಕೊಟ್ಟ ಮಾತಿನಂತೆ ಎಲ್ಲವನ್ನೂ ಮಾಡಿದ್ದೀಯಪ್ಪ, ನೀನು 100 ಕಾಲ ಚೆನ್ನಾಗಿರಬೇಕು ಎಂದಾಗ ಅಲ್ಲಿ ನೆರೆದಿದ್ದ ಅಷ್ಟು ಮಂದಿಯ ಮನಸ್ಸು ತುಂಬಿ ಬಂದಿತ್ತು. ಇದರ ಮಧ್ಯೆ ಒಂದು ಆಶ್ಚರ್ಯ ಎನಿಸುವಂತಹ ಘಟನೆ ಕೂಡ ನಡೆಯಿತು. ಸದ್ಯದ ಕಾಲಘಟ್ಟಕ್ಕೆ ನಿಜವಾಗಲೂ ಅದೊಂದು ಆಶ್ಚರ್ಯ ಅಂತಲೇ ಹೇಳಬಹುದು. ಸಂದೀಪ್ ರೆಡ್ಡಿರವರು ಸಲೀಂ ಮನೆಯ ಬಳಿ ಬಂದಾಗ ಆತನನ್ನು ಮಾತನಾಡಿಸಲು ಮುಂದಾಗಿ, ನಿನ್ನ ಹೆಸರೇ ಮರೆತು ಬಿಟ್ಟಿದ್ದೀನಿ ಕಣಯ್ಯ, ತುಂಬ ಚೆನ್ನಾಗಾಗ್ಬಿಟ್ಟಿದೀಯಾ, ಗುರ್ತೇ ಸಿಗ್ತಾ ಇಲ್ಲ ನೀನು ಎಂದರು. ಇದರಲ್ಲೇನಿದೆಯಪ್ಪ ಅಂತ ಆಶ್ಚರ್ಯ ಅಂದ್ಕೊಂಡ್ರಾ? ಅವಕಾಶ ಅನುಕೂಲ ಎರಡೂ ಇದ್ದರೂ ಸಣ್ಣ ಮಟ್ಟದ ಸಹಾಯ ಮಾಡಿ ಕಿಲೋಮೀಟರ್ ಗಟ್ಟಲೆ ಮಾತಾಡಿ ಮೈಲೇಜು ಪ್ರಚಾರ ತಗೊಳ್ಳೋ ಮಂದಿಯೇ ತುಂಬ ಹೋಗಿರುವಂತಹ ಈ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ದಾನ ಮಾಡಿದರೂ ದಾನ ತೆಗೆದುಕೊಂಡ ವ್ಯಕ್ತಿಯ ಹೆಸರು ಕೂಡ ಗೊತ್ತಿಲ್ಲ ಅಂದರೆ ಅರ್ಥವಾಗೋದು ಏನು ಅಂದರೆ, ಸಂದೀಪ್ ರೆಡ್ಡಿ ಅನ್ನೋ ಈ ವ್ಯಕ್ತಿಗೆ ದಾನ ಮುಖ್ಯ ಅಷ್ಟೇ. ಯಾರಿಗೆ ಮಾಡಿದೆ, ಯಾವಾಗ ಮಾಡಿದೆ ಅನ್ನೋ ವಿಚಾರಗಳನ್ನೇ ಮರೆತು ಬಿಡ್ತಾರೆ ಈ ಪುಣ್ಯಾತ್ಮ. ಇನ್ಫ್ಯಾಕ್ಟ್ ನನಗಿರುವ ಮಾಹಿತಿಯ ಪ್ರಕಾರ ಸಂದೀಪ್ ರೆಡ್ಡಿರವರು ಮಾಡಿರುವ ಆಲ್ಮೋಸ್ಟ್ ಸೇವಾ ಕಾರ್ಯಗಳಲ್ಲಿ ಕೆಲವು ಮಾತ್ರ ಬೆಳಕಿಗೆ ಬರುತ್ತವೆ. ಅದನ್ನು ಬಿಟ್ಟರೆ ಎಲ್ಲವೂ ತೆರೆಮರೆಯಲ್ಲೇ ನಡೆಯುತ್ತಿರುತ್ತವೆ. ಸರ್, ಇವತ್ತು ನೀವೇ ನೋಡ್ತಿದ್ದೀರಿ, ಇವತ್ತು HS ಗಾರ್ಡನ್ನಲ್ಲಿ ಸಲೀಂ ಅವರು ಒಂದು ಆಟೋ ಡ್ರೈವ್ ಮಾಡಿಕೊಂಡು ಇದ್ದಂತಹ ಮತ್ತು ಅವರೇ ಕುಟುಂಬನೆಲ್ಲ ನೋಡ್ಕೊಳ್ತಾ ಇದ್ದಂತಹ ಒಂದು ವಿಷಯ ಎಲ್ಲರಿಗೂ ಗೊತ್ತಿತ್ತು. ಸುಮಾರು ಒಂದು 2-3 ತಿಂಗಳಿಂದ ಬಂದಾಗ ಇದನ್ನು ತಮ್ಮದೇ ಆದ ಇದೇ, ನನಗೆ ಖುಷಿ ಇದೆ ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಇದು ನ್ಯೂಸು ಮಾಡೋವಂಥ ನಿಮ್ಮಂತಹ ಮಾಧ್ಯಮದವ್ರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳನ್ನು ಜನಗಳ ಗಮನಕ್ಕೆ ತೊಗೊಂಬರ್ತೀರ. ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಅಣ್ಣವರು ಈ ವಿಷಯವನ್ನು ಇಡೀ ಚಿಕ್ಕಬಳ್ಳಾಪುರಕ್ಕೆ ಗೊತ್ತಾಗಂಗೆ ಒಂದು ವಿಡಿಯೋ ಮಾಡಿ, ಏನು ಸಲೀಂ ಅವ್ರಿಗೆ ಹುಷಾರಿಲ್ದಿರೋ ಅಂಥದ್ದು ಮತ್ತು ಅವ್ರ ತಾಯಿಯವರು ತುಂಬ ನೋವಲ್ಲಿ ಅವತ್ತು ಹತ್ಕೊಂಡು ಹೇಳಿದಂಥದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ ಮನಕಲುಕುವಾದಂತಹ ಒಂದು ಸನ್ನಿವೇಶನ ತಾವು ತೋರಿಸಿದ್ರಿ. ಅದನ್ನು ನೋಡಿದಂಥ ನಾವೆಲ್ಲ ಅವತ್ತು ಬಂದ್ವಿ, ಇಲ್ಲಿಗೆ ಬಂದು ಅವರಿಗೆ ಟ್ರೀಟ್ಮೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದು. ನೋಡಿದ್ರೆ ಅವರ ಟ್ರೀಟ್ಮೆಂಟ್ಗಿಂತ ಅವ್ರ ಮನೆ ಸ್ಥಿತಿ ಬೇರೆ ಗಂಭೀರವಾಗಿತ್ತು, ಮನೆ ಸುರಿಯೋಂಗಿತ್ತು. ಇಲ್ಲೆಲ್ಲ ನಿಜಕ್ಕೂ ಓಡಾಡೋಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗ್ತಿತ್ತು. ಆ ಮನುಷ್ಯ ಇಡೀ ಏನು ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಪಾಪ ಪ್ರೆಷರ್ ತಗೊಂಡು ಆ ನೋವಲ್ಲಿದ್ದರು. ಅವತ್ತು ಬಂದು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ವಿ. ಟ್ರೀಟ್ಮೆಂಟ್ಗೂ ಸಹ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ನಾವು ಪ್ರಯತ್ನ ಪಡೋವಂಥ ಕೆಲಸ ನಾವು ಮಾಡಿದ್ವಿ ಆ ಟೈಮಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ವಿ, ಮನೆ ನೀಟ್ ಮಾಡೋಣ,
ಅವಾಗ ತುಂಬ ಸುರಿಯೋದು, ಇದನ್ನೆಲ್ಲ ಸರಿ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿ ಒಂದು ಸಂಕಲ್ಪ ಮಾಡಿದ್ವಿ. ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ. ನಿಮ್ಗೆ ಗೊತ್ತಿದೆ ನನ್ನ ಯುವ ಮಿತ್ರರ ಪಡೆ ನಮಗೆ ದೊಡ್ಡದು, ನನ್ನ ಅದೃಷ್ಟ. ಎಲ್ಲರೂ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇಲ್ಲಿ ವಿಶೇಷವಾಗಿ ನಾನು ನೆನೆಸ್ಕೊಬೇಕಾಗಿರೋದು ನನ್ನ ಸ್ನೇಹಿತರಾದ ಕಿರಣ್ ಮತ್ತು ನನ್ನ ಸ್ನೇಹಿತ, ನನ್ನ ತಮ್ಮ ಶಶಿ, ಶ್ರೀರಾಮ್ಪುರದ ಶಶಿ. ಅವ್ರು ಹೇಳಿದ್ರು, ಅಣ್ಣ ಇಬ್ಬರು ನಮ್ಮ ಕಿರಣ್ ಬಂದ್ಬಿಟ್ಟು ಏನು ಇದರಲ್ಲೇ ಇದ್ದಾರೆ, ಏನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥವರು, ಅವರು ಬೇರೆ ಬೇರೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡೋವಂಥದ್ದು. ಅಣ್ಣ ನಮ್ಮ ಹತ್ರನೇ ತುಂಬ ಮೆಟೀರಿಯಲ್ ಎಲ್ಲ ಇರುತ್ತೆ, ನಾವು ಅದನ್ನು ಯೂಸ್ ಮಾಡಿ, ನೀವೇನು ₹1 ಕೊಡಬೇಡಿ, ನಾವು ಮಾಡ್ತೀವಿ ಅಂತಂದರು. ಅದೇ ರೀತಿ ಇವತ್ತು ಸುಸಜ್ಜಿತವಾಗಿ ಈ ಮನೆಯನ್ನು, ಜೊತೆಗೆ ಶೌಚಾಲಯವನ್ನು, ಹೆಣ್ಮಕ್ಳಿರುವಂಥದ್ದು 4 ಜನ ಹೆಣ್ಮಕ್ಳಿದ್ದಾರೆ. ಏನು ಅಂಗವಿಕಲ ಮಗು ಒಂದಿದೆ ಇವ್ರಿಗೆ. 4 ಜನ ಹೆಣ್ಮಕ್ಳಿರುವಂತಹ ಕುಟುಂಬ. ಒಂದು ಶೌಚಾಲಯ ಬೇಕೇ ಬೇಕಿತ್ತು. ಇದು ಮೊದಲಿದ್ದಂಥ ಶೌಚಾಲಯ ತುಂಬ ಅಧ್ವಾನ ಆಗಿತ್ತು. ಇದೆಲ್ಲವನ್ನು ಸುಸಜ್ಜಿತವಾಗಿ ಮಾಡಿ ಸುಮಾರು ಹಣವನ್ನು ಹಾಕಿ, ತಮ್ಮ ಕಷ್ಟದಿಂದ ದುಡಿದಂಥ ಹಣವನ್ನು ಹಾಕಿ ಇವತ್ತು ಆ ಸಂಸಾರಕ್ಕೆ ನಾವು ಆಸರೆಯಾಗಿ ನಿಂತರು. ಸಮಾಜ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ನನ್ನ ಸ್ನೇಹಿತರು ಇವತ್ತು ಕೊಟ್ಟಿದ್ದಾರೆ. ಈ ಮಾತನ್ನು ಹೇಳಿದರೆ ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸಂದೀಪ್ ರೆಡ್ಡಿರವರು ಅನೇಕ ಮಂದಿಗೆ ವೈಯಕ್ತಿಕವಾಗಿ ಮಾಡುವ ಸಹಾಯ ಅವರ ಟೀಮ್ ಸದಸ್ಯರಿಗೆ ಗೊತ್ತಿರುವುದಿಲ್ಲ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅದೇನೋ ಹೇಳ್ತಾರಲ್ಲ, ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ಗೊತ್ತಾಗಬಾರ್ದು ಅಂತ. ಅದನ್ನು ಕೃತಿ ರೂಪದಲ್ಲಿ ಆಚರಿಸುತ್ತಿದ್ದಾರೆ ಸಂದೀಪ್ ರೆಡ್ಡಿರವರು. ಒಟ್ಟಾರೆ ಸಲೀಂ ಅಕ್ಬರ್ನ ಕುಟುಂಬ ಇಂದು ಒಂದು ಗಂಡಾಂತರದಿಂದ ತಪ್ಪಿಸಿಕೊಂಡು ಮೇಲೆದ್ದು ಬಂದಿದೆ. ಆ ಒಂದು ಏನು ಮನೆ ಪರಿಸ್ಥಿತಿ ಚೆನ್ನಾಗಾಗಿರೋದು ನೋಡಿ ಮನುಷ್ಯನ ಆತ್ಮವಿಶ್ವಾಸ ಒಂದಿದ್ದರೆ ಏನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಸಲೀಂ ಅವರು, ನಾನು ಇವಾಗ ಸಲೀಂ ಅವ್ರು ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗೋಯ್ತು. ನೀವು ವಿಡಿಯೋ ಮಾಡೋಂಗಿದ್ರೆ ಆವತ್ತಿನ ಸಲೀಮ್ನ ಮತ್ತು ಇವತ್ತಿನ ಸಲೀಮ್ನ ತಾವು ತೋರಿಸ್ಬೇಕು. ಮನುಷ್ಯನ ಆತ್ಮವಿಶ್ವಾಸ ಇದ್ದರೆ ಹೆಂಗೆ ನಿಂತ್ಕೊತಾನೆ ಎದ್ದು ಅಂತೇಳ್ಬಿಟ್ಟು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮತ್ತೆ ಆಟೋ ಓಡಿಸ್ತಿದ್ದಾರೆ, ಕುಡ್ತಾ ಬಿಟ್ಟಿದ್ದಾರೆ, ಸಂಸಾರ ಖುಷಿಯಾಗಿದೆ. ಈ ತಾಯಿಯ ಖುಷಿ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಖುಷಿ ಪಡ್ತು ನೋಡಿ. ಆ ಅಮ್ಮ ಕೂಡ ನಿಜವಾಗ್ಲೂ ಅದು ಗೊತ್ತಾಗಿರ್ಬೋದು, ಆ ಅಮ್ಮಂಗೂ ಖುಷಿಯಾಗಿರ್ಬೋದು. ಸಂಸಾರ ಖುಷಿಯಾಗಿದೆ ಇವತ್ತು. ನಿಜಕ್ಕೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಇದೆಲ್ಲ ಮಾಡಿದ್ರೇ ಸಾರ್ಥಕ ಅನಿಸುತ್ತೆ ಜೀವನ. ಅಂತಹ ಒಂದೊಂದೇ ಸಣ್ಣ ಸಣ್ಣ ಹೆಜ್ಜೆಯನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಇಡ್ತಾ ಇದ್ವಿ. ನನ್ನ ಜೊತೆ 10 ಹಲವು ನೂರಾರು ಯುವಕರು ಅವ್ರದ್ದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ನಾನು ಸ್ಫೂರ್ತಿ ಅಂತೇನು ಹೇಳೋದಿಲ್ಲ. ಆದರೂ ಸಹ ಎಲ್ಲೋ ಒಂದು ಕಡೆ ಈ ರೀತಿಯ ಕೆಲಸಗಳು ಹೆಚ್ಚಾಗಿ ಆಗ್ತಿದೆ. ಅದು ಕಾಂಪಿಟೇಷನ್ಗಾದರೂ ಆಗಲಿ, ರಾಜಕೀಯ ಉದ್ದೇಶಕ್ಕಾದರೂ ಆಗಲಿ, ಏನೇ ಉದ್ದೇಶಕ್ಕಾದರೂ ಆಗಲಿ, ಯಾರಿಗೆ ಕಷ್ಟ ಇದೆಯೋ ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗ್ತಿದೆ. ತುಂಬ ಜನ ಈ ರೀತಿ ಮುಂದೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಿಕ್ಕಬಳ್ಳಾಪುರ ನಗನಗ್ತಾ ಇರಲಿ, ಈ ರೀತಿಯ ಕುಟುಂಬಗಳು ಖುಷಿಯಾಗಿರಲಿ. ನಾವು ಜೊತೆಗೆ ಯಾವಾಗಲೂ ಇರೋಣ ಅಂತ ಕುಟುಂಬಗಳ ಜೊತೆ. ಮುಂದೆ ನಮಗೇನು ಪರಿಸ್ಥಿತಿ ಕಾದಿದೆಯೋ ಗೊತ್ತಿಲ್ಲ, ಆಗ ಡೆಫಿನೆಟಾಗಿ ಇವರಲ್ಲದೆ ಇದ್ರೂ ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ ಅನ್ನೋದು ನನ್ನ ಒಂದು ಭಾವನೆ, ನನ್ನ ಒಂದು ಅಚಲವಾದ ಒಂದು ಸಂಕಲ್ಪ, ಅಚಲವಾದ ಒಂದು ನಂಬಿಕೆ. ಸೊ ಅದೇ ರೀತಿ ಇವತ್ತು ಈ ಕೆಲಸ ಆಗಿದೆ. ನಿಜಕ್ಕೂ ಖುಷಿ ತರೋವಂಥ ವಿಷಯ, ಮಾತುಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲದಿರೋವಂತಹ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಈ ಕಾರ್ಯದಲ್ಲಿ ಸಂದೀಪ್ ರೆಡ್ಡಿರವರ ಅನುಯಾಯಿಗಳು ಅನ್ನೋದಕ್ಕಿಂತ ತಮ್ಮಂದಿರು ಅಂದ್ರೇ ಸರಿ ಅನಿಸುತ್ತೆ. ಶ್ರೀರಾಮಪುರದ ಶಶಿಕುಮಾರ್ ಮತ್ತು ಚಿಕ್ಕಬಳ್ಳಾಪುರದ ಕಿರಣ್ ಇಬ್ಬರು ಸಂದೀಪ್ ರೆಡ್ಡಿರವರ ಪ್ರೇರಣೆಯಿಂದಾಗಿ ಮುಂದೆ ನಿಂತು ಈ ಮನೆಯ ಎಲ್ಲ ಕೆಲಸವನ್ನು ಮಾಡಿಸಿ ಧನ ಸಹಾಯ ಕೂಡ ಮಾಡಿದ್ದಾರೆ. ನಿಜಕ್ಕೂ ಇದು ಪ್ರೇರಕ ವಿಚಾರ. ಮಾಡಿಕೊಡ್ತೀವಿ ಅಂದರು. ನಮ್ಮದು ಒಂದು ಸ್ವಲ್ಪ ಅನಿಲ್ ಸೇವೆ ಇರಲಿ ಅಂತೇಳಿ ಅವ್ರ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಸಣ್ಣದಾಗಿ ಒಂಚೂರು ಮಾಡಿಕೊಟ್ಟಿದ್ದೀವಿ. ಎಲ್ಲ ಅವ್ರ ಆಶೀರ್ವಾದ ಪ್ಲಸ್ ಅವ್ರ ಇನ್ಸ್ಪಿರೇಷನ್. ನಮ್ಮಂಥ ಈಗ ಇನ್ನೂ ತುಂಬ ಹೊರಗಡೆ ಬಂದು ಕೆಲಸ ಮಾಡಿ ತುಂಬ ಜನ ಇದ್ದಾರೆ, ಮಾಡ್ತಾರೆ ಕೂಡ. ನೀವು ಈ ಕೆಲಸನ ಸಂದೀಪ್ ಅಣ್ಣ ಅವ್ರ ಪ್ರೇರಣೆಯಿಂದನೇ ಮಾಡಿದ್ದ? 100% ಸರ್. ಅವರೇನು ನಿಮ್ಗೆ ಹೇಳಿಲ್ಲ? ಅವರೇನು ಹೇಳಿಲ್ಲ ಸರ್. ಆಮೇಲೆ ಪೂರ್ತಿ ಕೆಲಸ ನಾವು ಮಾಡಿಲ್ಲ, ಅದರಲ್ಲಿ ಒಂದು ಅರ್ಧ ಭಾಗ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ಸಂದೀಪ್ ಅಣ್ಣವರು ಇದು ಮಾಡ್ಕೊಡ್ತೀವಿ. ಏನೇನು ಮಾಡ್ಸಿದ್ದೀರಾ ಸರ್ ಇದು ವರ್ಕ್? ಸರ್ ವಾಶ್ರೂಮ್ಸ್ ಮಾಡಿಕೊಟ್ಟಿದ್ದೀವಿ, ಅದು ಹೊಸದಾಗೆಲ್ಲ ಪೂರ್ತಿ ಹೊಸದಾಗೆ ಮಾಡಿಸಿರೋದು. ಪ್ಲಸ್ ಮೇಲೆ ಮನೆ ಸುರಿತೈತೆ ಅಂತ ಹೇಳಿದ್ರು. ಕಂಪ್ಲೀಟಾಗಿ ಗೋಡೆಗೆಲ್ಲ ವಾಟರ್ ಪ್ರೂಫ್ ಮತ್ತು ರೂಫ್ಗೆ ವಾಟರ್ ಪ್ರೂಫ್ ಮಾಡಿಸಿದ್ವಿ. ಇನ್ಸೈಡ್ ಔಟ್ಸೈಡ್ ಪೇಂಟ್ ಮಾಡಿಸಿದ್ವಿ. ಮತ್ತು ಹ್ಯಾಂಡಿಕ್ಯಾಫ್ಟ್ ಮಗು ಹೊರಗಡೆ ಬಿಸಿಲಲ್ಲಿ ಮಲ್ಕೊಂತಾಯಿತ್ತು ಅಂತೇಳಿ ಆ ಕಲ್ಲೆಲ್ಲ ತೆಗೆಸ್ಬಿಟ್ಟು ಹೊಸದಾಗಿ ಕಾಂಕ್ರೀಟ್ ಮಾಡಿಸಿದ್ವಿ ಸರ್. ಅಂದಾಜು ಮೊತ್ತ ಸರ್ ಇದರ ಖರ್ಚು ವೆಚ್ಚಗಳು? ಆಗಿದೆ ಸರ್, ಒಂದು 3 to 3.5 lakhs ಆಗಿದೆ ಸರ್. 3.5 lakh.
ಎಷ್ಟು ಮೊತ್ತವನ್ನು ನೀವು ಮತ್ತು ಸಂದೀಪ್ ರೆಡ್ಡಿ ಅವರೇ ಬರ್ತೀವಿ? ಖಂಡಿತವಾಗ್ಲೂ ಸರ್. ಸೊ ನಾವು ಅವತ್ತು ಇಲ್ಲಿಗೆ ಬಂದಿದ್ವಿ. ಸೊ ನಮಗೆ ಅಣ್ಣ ಜೊತೆ ಇದೆಲ್ಲ ದೃಶ್ಯ ನೋಡಿದಾಗ ನಮಗೂ ಒಂಥರ ಇದಾಯಿತು. ಸೊ ಅದರಿಂದ ನಾವೇ ಹೋಗಿ ಹೇಳಿದ್ವಿ ಅಣ್ಣಗೆ, ಅಣ್ಣ ನಾವು ವಾಶ್ರೂಮ್ಸು ನಾವೇ ಮಾಡಿಸ್ಕೊಡ್ತೀವಿ ಅಂತ. ಸೊ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಇನ್ಸ್ಪಿರೇಷನ್ ತಗೊಂಡು ನಾವು ಸಣ್ಣದಾಗಿ, ಅವರಷ್ಟು ನಾವು ಮಾಡೋದಕ್ಕಾಗೋದಿಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಳಿಲು ಸೇವೆ ಮಾಡೋಕ್ಕೆ ಸೊ ತುಂಬ ಖುಷಿ ಇದೆ ಅಣ್ಣ. ಇದೇ ರೀತಿ ಇನ್ನೂ ಮುಂದುವರಿತೀರಾ ಅಥವಾ? ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಥರ ಸೇವೆ ಮಾಡ್ತಿರ್ತೀವಿ, ಅವ್ರ ಜೊತೆಗೆ ಇರ್ತೀವಿ, ಅವ್ರ ಜೊತೆ ನಿಂತ್ಕೋತೀವಿ. ಸೊ ಇದು ನಿರಂತರ ನಾವು ಪ್ರತಿಯೊಬ್ಬರು ಯುವಕರು ಈಗ ಅವ್ರ ಜೊತೆಯಲ್ಲಿ ಏನೇನಿದ್ದಾರೆ ಎಲ್ಲರೂ ಈಗ ಅದೇ ಒಂದು ಉದ್ದೇಶದಿಂದ ಬಂದಿದ್ದಾರೆ. ಸೊ ಸಮಾಜ ಸೇವೆಗೆ ಸೊ ಮುಡುಪಾಗಿಟ್ಟಿರ್ತೀವಿ ಅಂತ ನಾವು ಭರವಸೆಯಿಂದ ಹೇಳ್ತೀವಿ. ಅಭಿಮಾನದ ಹುಚ್ಚಲ್ಲಿ ಏನೇನೋ ಅತಿರೇಕದ ಕೆಲಸ ಮಾಡೋದಕ್ಕಿಂತ ಈ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಆಗಲೇ ಒಬ್ಬ ನಾಯಕನಿಗೆ ಶೋಭೆ. ಶಹಬಾಜ್, ಶಶಿ ಆ್ಯಂಡ್ ಕಿರಣ್ ಎಲ್ಲ ಮುಗಿದ ಮೇಲೆ ಸಂದೀಪ್ ರೆಡ್ಡಿರವರು ಹೊರಡುವಾಗ ಸಲೀಮ್ನ ಪತ್ನಿ ತನ್ನ ಕಣ್ಣೀರಿನಿಂದ ಸಂದೀಪ್ ರೆಡ್ಡಿರವರಿಗೆ ಕೃತಜ್ಞತೆ ಹೇಳಿದಾಗ ಸಂದೀಪ್ ರೆಡ್ಡಿರವರ ಕಣ್ಣಲ್ಲಿ ನೀರು ಬಂದಿದ್ದು ಮಾತ್ರ ಅವರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷೀಭೂತವಾಗಿತ್ತು. ಆಯ್ತಮ್ಮ, ನನಗೆ ಅಳಿಸ್ಬಿಡ್ತೀರ ನೀವು? ನಾವಿದೀವಲ್ಲ ನಿಮ್ಮ ಜೊತೆ. ಥ್ಯಾಂಕ್ ಯು. ಚೆನ್ನಾಗಿ ಓದಿಸ್ಬೇಕು ಹೆಣ್ಮಗುನ. ಮತ್ತೆ ಮದುವೆ ಮಾಡ್ಬಿಟ್ಟಿರಾ ಸಲೀಮಣ್ಣ? ಮದುವೆ ಮಾಡ್ಬಿಟ್ಟು ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಚೆನ್ನಾಗಿ ಓದ್ಬೇಕಮ್ಮ. ಹೆಂಗನ್ಸುತ್ತೆ ನಿಮಗೆ? ಏನು ನಿಮಗೆ ಮುಂಚೆ ಬಂದು ಮಾತಾಡಿದ್ರಲ್ಲ, ಅವರು ಕರೆಕ್ಟಾಗಿ ನಡ್ಕೊಂಡ್ರಾ? ಎಲ್ಲ ನಡ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿಕೊಟ್ರು. ನನಗೆ ಆರೋಗ್ಯ ಜೊತೆಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಹೋದ್ರು. ನಮ್ಮ ಜೊತೆಲಿ ನಮ್ಮ ಅಣ್ಣ ತಮ್ಮ ಮಕ್ಕಳಂಗೆ ನಮಗೆ ಸಪೋರ್ಟ ಮಾಡಿದ್ರು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನೀವು ಕೇಳಿದಾಗ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಏನೂ ಇಲ್ಲ, ಏನೂ ಇಲ್ಲ. ಎಷ್ಟು ತಿಂಗಳಾಯ್ತು ಅವ್ರು ಹೇಳೋಗಿ? 1 ತಿಂಗಳಲ್ಲೇ ರೆಡಿ ಆಗೋಯ್ತು ಆಗೋಯ್ತು. ನಿಮ್ಗೆ ಇವಾಗ ಆರೋಗ್ಯ ಎಲ್ಲ ಆರಾಮಾಗಿದೆಯಾ? ಆರಾಮಾಗಿತ್ತು ಸರ್. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಅವ್ರು ಹಾಸ್ಪಿಟ್ಲಲ್ಲಿ ಏನಾದ್ರು ಸಹಾಯ ಮಾಡಿದ್ರಾ? ಮಾಡಿದೆ ಸರ್. ಈಗ ನಿಮ್ಗೆ ಆರೋಗ್ಯ ಚೆನ್ನಾಗಾಗಿದೆ. ಆಗೈತೆ ಸರ್. ನೀವು ಕೆಲಸ ಮಾಡ್ಬೋದಾ ಇವಾಗ? ಕೆಲಸ ಮಾಡೋಕ್ಕಾಗಲ್ಲ ಸರ್, ಆಟೋ ಓಡಿಸ್ಬೋದು ಅಷ್ಟೇ. ಕೆಲಸ ಆಟೋ ಓಡಿಸ್ತೀರಾ? ನಾನು ಕೆಲಸ ಮಾಡೋಕ್ಕೆ ಜಾಸ್ತಿ, ಆಟೋ ಓಡಿಸ್ಬೋದು ಅಷ್ಟೇ. ಮಾನ್ಯ ಸಂದೀಪ್ ರೆಡ್ಡಿ ಸರ್, ನಿಮ್ಮ ಹೃದಯ ವೈಶಾಲ್ಯವನ್ನು ಭಗವಂತ ಇನ್ನಷ್ಟು ವಿಸ್ತಾರಗೊಳಿಸಲಿ. ಆದರೆ ಒಂದು ಸಣ್ಣ ಸಲಹೆ ಇದೆ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ನಾವು ಕೊಂಚ ನೇರ ಮತ್ತು ನಿಷ್ಠೂರ, ಅದಕ್ಕಾಗಿಯೇ ಹೇಳುತ್ತಿದ್ದೇವೆ. ಮನುಷ್ಯನಿಗೆ ಒಳ್ಳೆಯತನ ಇರಬೇಕು. ಅತಿ ಒಳ್ಳೆಯತನ ಇದ್ದರೆ ಅದರ ದುರುಪಯೋಗವೇ ಹೆಚ್ಚು. ಆದಷ್ಟು ಜಾಗರೂಕರಾಗಿರಿ. ಮತ್ತು ತಾವೀಗ ರಾಜಕಾರಣ ಕ್ಷೇತ್ರಕ್ಕೆ ನೇರವಾಗಿ ಹೊಕ್ಕಿರುವುದರಿಂದ ಅಲ್ಲಿ ತೆರೆಯ ಹಿಂದಿನ ಒಳ್ಳೆಯತನವನ್ನು ಯಾರೂ ತಲೆ ಕೆಡಿಸಿಕೊಳ್ಳಲ್ಲ. ಎಲ್ಲದಕ್ಕೂ ಪ್ರಚಾರ ಅನ್ನೋದು ಬಹಳ ಮುಖ್ಯವಾಗ್ತದೆ. ಹಾಗಂತ ನಿಮ್ಮ ಒಳಗಿರುವ ಆ ಮೂಕ ತಪಸ್ಸಿನ ಗುಣವನ್ನು ನಾವು ತಪ್ಪು ಎಂದು ಹೇಳುತ್ತಿಲ್ಲ, ಅದು ಶಾಶ್ವತ ನಿಜ. ಆದರೆ ಅದರ ಜೊತೆಗೆ ಕಾಲಕ್ಕೆ ತಕ್ಕ ಹಾಗೆ ನಡೆಯಬೇಕಾದ್ದು ಅಷ್ಟೇ ಮುಖ್ಯ ಆಗುತ್ತಲ್ವಾ? ಎನಿವೆ, ನಿಮ್ಮ ಪ್ರೇರಣಾದಾಯಕ ಸೇವಾ ಕಾರ್ಯಗಳು ಹೀಗೆ ಮುಂದುವರಿಯಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.